ಕುಮಾರಸ್ವಾಮಿ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಇದರ ಸಂಶಯವೇ ಇಲ್ಲ. ಎಷ್ಟು ತನಿಖೆ ಮಾಡ್ತೀರಿ? ಎಷ್ಟು ಬಾರಿ ತನಿಖೆ ಮಾಡ್ತೀರಿ? ನಾನು ಕೇಳೋದು 2023 ಮಾರ್ಚ್ ತಿಂಗಳು ಈಗಾಗಲೇ ಲೋಕಾಯುಕ್ತಗೆ ವರದಿ ಕೊಟ್ಕೊಂಡವ್ರೆ. ಇಲ್ಲಿ ಒಂದು ನಿಮ್ಗೆ ಹೇಳೋದು, ಪದೇ ಪದೇ ಮಾಧ್ಯಮದ ಸ್ನೇಹಿತರು ಕುಮಾರಸ್ವಾಮಿ ಮತ್ತು ಅವರ ಸಂಬಂಧಿಕರು ಅಂತ ಬರೀ ಹೇಳ್ತೀರಿ. ಇದು ಯಾವ ರೀತಿ ಪ್ರಾರಂಭ ಆಯಿತು? ಮಾದೇಗೌಡರು ಮತ್ತು ತಮ್ಮಣ್ಣ ಅವರು ಇಬ್ಬರು ಮಂಡ್ಯ ಜಿಲ್ಲೆಯವರು. ಮಾದೇಗೌಡರು ಒಂದು ಕಂಪ್ಲೇಂಟನ್ನು 2013-14 ಲೋಕಾಯುಕ್ತ ಕೊಟ್ಕೊಂಡಿದ್ದಾರೆ. ಅದರ ಮೇಲೆ ತನಿಖೆ ಮಾಡಲಿಕ್ಕೆ ಲೋಕಾಯುಕ್ತ ಹೇಳ್ಕೊಂಡ್ರು. ಇದು ಡಿಸ್ಪ್ಯೂಟ್ ಇದ್ದಿದ್ದು ಅವರಿಬ್ಬರ ನಡುವೆ. ನನ್ನ ಹೆಸರು ಯಾಕೆ ಬಂತು ಗೊತ್ತಿಲ್ಲ. ಈಗ ಅವರೇನು ತನಿಖೆ ಮಾಡ್ಕೊಂಡಿದ್ದಾರೆ, ನೆನ್ನೆ ಬಂದು ಎಲ್ಲ ಫುಲ್ ನನ್ನ ಜಮೀನಲ್ಲೂ ತನಿಖೆ ಆಗಿದೆ. ಏನಿದೆ ಎಲ್ಲ ಕೊಡಲಿ ವರದಿನ, ನನಗೇನು ಗಾಬರಿ ಇಲ್ಲ. 40 ವರ್ಷದಿಂದ ಮಾಡಿರ್ತಕ್ಕಂಥ ಈ ಭೂಮಿ ಬಗ್ಗೆ ಇಷ್ಟೆಲ್ಲ ಪಾಪ ಸಿದ್ದರಾಮಯ್ಯನವರು ಏನೇನು ಮೀಟಿಂಗ್ ಮಾಡಿದ್ರು ಅನ್ನೋದು ಗೊತ್ತು ನನಗೆ. ಯಾರನ್ನ ಕರೆಸ್ಕೊಂಡು ಏನು ಮೀಟಿಂಗ್, ಅದಕ್ಕೆ 5 ಜನದ SIT ಟೀಮ್. ಈಗ SIT ಟೀಮು ಪೊಲೀಸ್ ಇಲಾಖೆಯಲ್ಲಿ ಆಯಿತು. ಈಗ SIT ಟೀಮು IAS ಅಧಿಕಾರಿಗಳದು. ಇದಕ್ಕೆ ನಾನು ಓಪನ್ ಆಗಿದ್ದೇನೆ. ಇವ್ರ ಥರ ಸರ್ಕಾರಿ ಭೂಮಿಗಳನ್ನ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಇವತ್ತು ಅಧಿಕಾರ ಇದೆ, ಏನು ಬೇಕೋ ಪಾಪ ಅದು ನೋಡಿದೆ. ಅದೇನೋ ಲೋಕಾಯುಕ್ತ ತನಿಖೆ ಮಾಡೋದು ಅಧಿಕಾರಿ ಅವ್ರ ಮೇಲಿನ ಅಧಿಕಾರಿ ಹತ್ರ ಪರ್ಮಿಷನ್ ತಗೊಂಡು ವರದಿ ಅವ್ರಿಗೆ ಕೊಟ್ಟು ವರದಿ ಅವ್ರ ಕ್ಲಿಯರೆನ್ಸ್ ಕೊಟ್ಟ ಮೇಲೆ ಈಗ ಲೋಕಾಯುಕ್ತ ಕೊಡ್ತಾರಂತೆ. ಅಂದರೆ ಯಾವ ರೀತಿ ನೀವು ಅವ್ರು ಮಾಡವ್ರೆ ಅನ್ನೋದನ್ನು ಇಲ್ಲಿ ಮೇಲಿನ ಅಧಿಕಾರಿಗೆ ತೋರಿಸ್ಕೊಂಡು ಅವರದು ಗ್ರೀನ್ ಸಿಗ್ನಲ್ ಕೊಟ್ಟು ನೀವು ಕೊಡ್ಬೋದಪ್ಪ ಅಂತ ಹೇಳಿ ಸರ್ಕಾರದ ಮುಖ್ಯಮಂತ್ರಿ ವಿರುದ್ಧ ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಅವ್ರ ವಿರುದ್ಧವಾಗಿ ಕೊಡ್ತಾರಾ? ದಾಖಲೆಗಳು ಚೆಲ್ಲಾಡ್ತಾ ಇದ್ದಾವೆ. ವಾಸ್ತವಾಂಶ ಏನಾಗಿದೆ? ಇದು ಒಂದು ತನಿಖೆನಾ ಇವ್ರು ಮಾಡ್ಕೋತಾ ಇರೋದು? ನನ್ನ ಮೇಲೆ 2012ರಿಂದ ಮಹಾನುಭಾವರುಗಳು ತನಿಖೆ ಮಾಡ್ತಾನೆ ಅವರಲ್ಲ. ಹಿಂದೆ BJP ಸರ್ಕಾರದಲ್ಲಿ ನಾನು ಏನು ಹೋರಾಟ ಮಾಡ್ಕೊಂಬಂದೆ ಅದರ ವಿರುದ್ಧ ಒಂದು 3-4 ಕೇಸ್ ಹಾಕಿದ್ರು. 12-13 ವರ್ಷ ಆಯಿತು. ಇವತ್ತಿನವರೆಗೆ ಈ SIT ಯಾವ ತನಿಖಾ ಸಂಸ್ಥೆಗಳು ಇವತ್ತವರೆಗೂ ಸತ್ಯಾಂಶ ಹೊರಗೆ ಇಡೋದಕ್ಕೆ ತಯಾರಾಗಿಲ್ಲ.